ಎಲ್ರಿಗೂ ಅಸ್ಸಲಾಮ್ ವಲೈಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವ್ಲಾಗಲ್ಲಿ ಒಂದು ಹೊಸ ಮೆಂಬರ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಸೊ ಇಷ್ಟೊತ್ತನ ಅವರಿಗೆ ವ್ಲಾಗ್ ಮಾಡೋಣ ಅಂತ ಹೇಳಿ ಸಾಕಾಯಿತು. ಫೈನಲಿ ಒಪ್ಕೊಂಡಿದ್ದಾರೆ. ಸೊ ಯಾರ ನ್ಯೂ ಮೆಂಬರು ಅಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಇವಳೇ ಸಲಾಂ ಬೋಲ್. ಅಸ್ಸಲಾಮ್ ವಲೈಕುಮ್. ಇವಳ ಹೆಸರು ಬಂದುಬಿಟ್ಟು ಆಲಿಯಾ. ಇವಳು ನನ್ನ ತಂಗಿ. ಅಷ್ಟೇನು ಇಂಟ್ರೊಡಕ್ಷನ್ ಮಾಡೋ ಥರ ಏನಿಲ್ಲ. ಇವಾಗ 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಇವಾಗ 7th ಪಾಸು, 8th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಸೊ ಇನ್ನು ಮುಂದೆ ವ್ಲಾಗ್ ಮಾಡೋಕ್ಕೆಲ್ಲ ಇವಳು ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಸೊ ಇವತ್ತು ಸಂಡೇ ಅಲ್ವಾ, ಸೊ ಏನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ಏನಾದರೂ ಒಂದು ಚಿಕನ್ ಸ್ಟೀವ್ ಅಂತ ಹೇಳಿ ನಾವು ಮಾಡ್ತೀವಿ. ಸೊ ಅದನ್ನು ನಾನು ನಿಮಗೆ ರೆಸಿಪಿ ತೋರಿಸ್ತೀನಿ. ಆಮೇಲೆ ಬ್ರೆಡ್ ಪುಡ್ಡಿಂಗ್ ಅಂತ ಹೇಳಿ ಒಂದು ಮಾಡ್ತೀವಿ, ಅದನ್ನು ನಾನು ರೆಸಿಪಿನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಅಷ್ಟೇ, ಅದ್ರ ಜೊತೆಗೆ ಚಿಕನ್ ಸ್ಟೀವ್ ಜೊತೆಗೆ ಚಪಾತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಚಪಾತಿ ಆದರೆ ನಾನು ಮಾಡ್ತೀನಿ, ಇಲ್ಲಾಂದರೆ ನಮ್ಮಮ್ಮ ಮಾಡ್ತಾರೆ. ಬನ್ನಿ ಫಸ್ಟು ಚಿಕನ್ ಫಸ್ಟ್ ಕಿಚನ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಯಾಕಂದರೆ ಫಸ್ಟ್ ಏನಂದರೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಇಲ್ಲಿ ನಾನು ಬ್ರೆಡ್ ತರಿಸಿದ್ದೀನಿ. ಸೊ ಆಲಿಯಾಗೆ ಒಂದು ಕೆಲಸ ಕೊಡ್ತಿದ್ದೀನಿ. ಸೊ ಇದು ಏನು ನಿಮಿಷ, ನನಗೆ ಬ್ರೆಡ್ ಪುಡಿಂಗ್ ಮಾಡಲಿಕ್ಕೋಸ್ಕರ ಈ ಬ್ರೆಡ್ಸ್ನ ನಾನು ಇಲ್ಲಿ ಯಾವ ಬ್ರೆಡ್ ಸಿಗುತ್ತೋ ಊರಲ್ಲಿ ಆ ಬ್ರೆಡ್ ತರಿಸಿದ್ದೀನಿ. ಸೊ ನಾನು ಈ ಕಾರ್ನರ್ ಸೈಡ್ ಏನಿದೆ ಅಲ್ವಾ, ಸೊ ಇದು ಬೇಡ. ಈ ಕೆಲಸನ ನಾವು ಆಲಿಯಾಗೆ ಹಚ್ಚೋಣ. ಸೊ ನಾನು ಇದಾದಮೇಲೆ ಏನು ಮಾಡ್ತೀನಿ, ಶುಗರ್ದು ಸಿರಪ್ ಮಾಡ್ಕೋತೀನಿ. ಯಾಕಂದರೆ ಇದ್ರ ಮೇಲೆ ಹಾಕಲಿಕ್ಕೆ ಬೇಕಾಗುತ್ತೆ ಸಿರಪ್ಪು. ಸೊ ಶುಗರ್ದು ಸಿರಪ್ ಮಾಡ್ಕೊಳ್ಳೋಣ. ಅಲಿಯಾ है ना लास्ट के ये नहीं चाकू से कट कर. ಸೊ ಅದನ್ನು ಅಲಿಯಾ ಮಾಡ್ತಾಳೆ, ನಾನು ಶುಗರ್ ಸಿರಪ್ ರೆಡಿ ಮಾಡ್ಕೋತೀನಿ. ದೊಲೆವು ಶುಗರ್ ಏನು ನಮಗೆ ಗಟ್ಟಿ ಈ ಥರ ಆಗೋದೇನು ಬೇಡ, ಕರಗಿದ್ರೆ ಸಾಕು. ಅಷ್ಟು ಕರಗಿದ್ರೆ ಸಾಕು. ಒಂದು 2ರಿಂದ 3 ಏಲಕ್ಕಿನ ಹಾಕ್ತಿದ್ದೀನಿ. ಶುಗರ್ ಸಿರಪ್ ರೆಡಿ ಆಗಿದೆ. ಸೊ ಈಗ ಇದನ್ನು ಆಫ್ ಮಾಡೋಣ. ಸೊ ನಾನಿಲ್ಲಿ ಮಲಾಯಿನ ರೆಡಿ ಮಾಡ್ತಾ ಇದ್ದೀನಿ. ಆ ಮಲಾಯಿಯನ್ನು ಇಲ್ಲಾಂದರೆ ರಬ್ಡಿ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ಯಾವ ಥರ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ನಾನು ಹಾಫ್ ಲೀಟ್ರ್ ಹಾಲು ಮತ್ತು ಇನ್ನೊಂದು ಸ್ವಲ್ಪ ಮನೇಲಿ ಉಳಿದಿತ್ತು. ಸೊ ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಸ್ವಲ್ಪ ಕೇಸರನ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ನಾನು ಏನು ಮಾಡ್ತೀನಿ, ಕಸ್ಟರ್ಡ್ ಪೌಡರ್ 2 ಟೀ ಸ್ಪೂನಷ್ಟು ತಣ್ಣಗಿರೋ ಹಾಲಲ್ಲಿ ಕಸ್ಟರ್ಡ್ ಪೌಡರು ಹಾಕಿ ಚೆನ್ನಾಗಿ ಬೆರೆಸಿ ಆ ಹಾಲಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾನು ಇಲ್ಲಿ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಶುಗರು, ನಮ್ಮ ಮನೇಲಿ ಎಷ್ಟು ತಿಂತಾರೋ ಸೊ ಅಷ್ಟು ನಾನು ಹಾಕಿದ್ದೀನಿ. ಯಾಕಂದರೆ ಆಲ್ರೆಡಿ ನಾನು ಶುಗರ್ ಸಿರಪ್ ರೆಡಿ ಮಾಡಿದ್ದೀನಿ. ಸೊ ಇಷ್ಟಾದರೆ ಮಲಾಯಿ ರೆಡಿಯಾಗಿರುತ್ತೆ. ಸೊ ಇವಾಗ ನಾನು ಈ ಥರ ಒಂದು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಲಾಯಿ ಅಂತ ಹೇಳ್ತೀವಿ. ಸೊ ಇವಾಗ ಇದೆಲ್ಲ ರೆಡಿಯಾಗಿದೆ. ಸಿಕ್ಕಾಪಟ್ಟೆ ತುಂಬ ಬಿಸಿಲು ಬರ್ತಿದೆ. ಓಕೆ, ಇದು ರೆಡಿಯಾಗಿದೆ. ನಾನು ಅಲ್ಲೇ ಒಂದು ಇಲ್ಲಿ ಕೆಲಸ ಹೇಳಿದ್ದೀನಿ. ಇನ್ನೂ ಒಂದು ಏನಪ್ಪ ಅಂದರೆ, ಅವಳು ಸ್ವಲ್ಪ ಬ್ರೆಡ್ಡು ಏನಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಘೀ ಹಚ್ಚಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ತಿದ್ದಾಳೆ. ಆ ಥರನೂ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಬ್ರೆಡ್ ಸ್ಲೈಸಸ್ ಹಾಕಿಬಿಡ್ಬೋದು. ಅಲಿಯಾ, ಹೆಂಗೆ ಅನ್ನಿಸ್ತಿದೆ? ಚೆನ್ನಾಗಿ ಅನಿಸ್ತಿದೆ. ಬಿಸಿಲಿದೆನಾ? ತುಂಬ. ಇದನ್ನು ನಾವು ಇವಾಗ ಜಾಸ್ತಿ ಕುದಿಸೋದೇನು ಬೇಡ, ಯಾಕಂದರೆ ಆಲ್ರೆಡಿ ಇದು ಕುದ್ದಿದೆ. ಆಮೇಲೆ ಇದು ಗಟ್ಟಿನೂ ಆಗಿಬಿಡುತ್ತೆ ಬೇಗ. ಸೊ ಹಾಗಾಗಿ ಇದನ್ನು ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇವಾಗ ಬ್ರೆಡ್ ಪುಡಿಂಗ್ ರೆಡಿ ಆಗಿದೆ. ಇವಾಗ ಏನೂ ಇಲ್ಲ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಎಲ್ಲ ಕರೆಕ್ಟಾಗಿದೆ. ಇವಾಗೆಲ್ಲ ಅದನ್ನು ಕರೆಕ್ಟಾಗಿ ಇದು ಒಂದು ಪಾತ್ರೆಯಲ್ಲಿ ಫಸ್ಟ್ ಒಂದು ಬ್ರೆಡ್ಸ್ ಲೇಯರಿಂಗ್ ನಾವು ಮಾಡ್ಕೋತಾ ಹೋಗೋಣ. ಸೊ ಇಲ್ಲಿ ತೋರಿಸ್ತೀನಿ ನಾನು ಇವಾಗ. ಇದು ಬಂದುಬಿಟ್ಟು ನಾವೇನು ಮಲಾಯಿ ಅಂತ ಮಾಡ್ಕೊಂಡಿದ್ವಲ್ವ, ಇದು ಶುಗರ್ದು ಸಿರಪ್ಪು. ಆಮೇಲೆ ಇದು ಬ್ರೆಡ್ ಸ್ಲೈಸು. ಇದು ಒಂದು ಪಾತ್ರೆ.
ಒಂದು ಲೇಯರ್ ಬಂದುಬಿಟ್ಟು ಸಿರಪ್ ಹಾಕೋಣ. ಶುಗರ್ ಸಿರಪ್ ಇದು. ಇದಾದಮೇಲೆ ಬ್ರೆಡ್ಡು ಸ್ಲೈಸು. ಇದಾದಮೇಲೆ ಶುಗರ್ದು ಒಂದು ಕೋಟಿಂಗು. ನಂತರ ನಾವೇನು ಮಲಾಯಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ, ಸೊ ಅದನ್ನು ಸೊ ಇನ್ನೂ ಒಂದು ಲೇಯರ್ ಮಾಡ್ತಿದ್ದೀನಿ ನಾನು. ಸೊ ಇದೇ ಥರ ನಾನು ಉಳ್ಕಿದ್ದು ಬ್ರೆಡ್ ಎಲ್ಲ ಲೇಯರಿಂಗ್ ಮಾಡ್ಕೋತೀನಿ. ಲೇಯರ್ ಮಾಡಿಕೊಂಡು ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಕಂಪ್ಲೀಟಾಗಿ ಲೇಯರಿಂಗ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಏನು ಡ್ರೈ ಫ್ರೂಟ್ಸ್ ಇದೆ ಅಲ್ವಾ, ಈ ಡ್ರೈ ಫ್ರೂಟ್ಸ್ನ ಇದ್ರ ಮೇಲೆ ಹಾಕೋಣ. ಇದು ಕರೆಕ್ಟಾಗಿ ಸೆಟ್ ಆಗಬೇಕು. ಸೆಟ್ ಆಯಿತು ಅಂತಂದರೆ ತುಂಬಾ ಟೇಸ್ಟಿ ಇರುತ್ತಿದು. ಬ್ರೆಡ್ ಪುಡಿಂಗ್ ಫೈನಲಿ ರೆಡಿಯಾಗಿದೆ. ಇವಾಗ ನಾವು ಏನು ಮಾಡೋಣ, ಅದನ್ನು ಫ್ರಿಜ್ಜಲ್ಲಿ 2 ಅವರ್ಸ್ ಆದರೂ ಮಿನಿಮಮ್ 2 ಅವರ್ಸ್ ಆದರೂ ಇಡಬೇಕು. ಯಾಕಂದರೆ ಅದು ಕರೆಕ್ಟಾಗಿ ಸೆಟ್ ಆಗಬೇಕು. ಇವಾಗ ಅದು ಇಟ್ಟಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಬ್ರೆಡ್ ಪುಡಿಂಗ್ ರೆಡಿಯಾಗಿದೆ. ಇವಾಗ ನಾನು ಚಿಕನ್ ಸ್ಟ್ಯೂ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಇವಾಗ ಇದಕ್ಕೆ ಈ ಮಸಾಲೆ ಬೇಕು ಎಲ್ಲ. ಆಮೇಲೆ ಇಲ್ಲಿ ಬಂದುಬಿಟ್ಟು ಧನಿಯಾ ಪೌಡರು, ಕೆಂಪು ಮೆಣಸಿನ್ಕಾಯಿ ಪೌಡ್ರು, ಆಮೇಲೆ ಸ್ವಲ್ಪ ಚಿಟಿಕೆ ಅಷ್ಟಿದು, ಜಾಸ್ತಿ ಅಲ್ಲ, ಹಲ್ದಿ ಪೌಡ್ರು, ಆಮೇಲೆ ಗರಂ ಮಸಾಲ, ಇದು ಬಂದುಬಿಟ್ಟು ಚಿಕನ್ ಮಸಾಲ, ಆಮೇಲೆ ಇನ್ನೂ ಒಂದು ಸೋಪ್ ಇರುತ್ತಲ್ವ, ಸೋಪ್ ಪೌಡ್ರು, ಅದು ನಾನು ಕುಟ್ಕೋತಿದ್ದೀನಿ ಸೋಪ್ ಪೌಡ್ರು, ಅದು ಒಂದು. ಆಮೇಲೆ ಚಿಕನ್ ಇದು ನಿಯರ್ 1 kg ಇದೆ. 1 kg ಇಲ್ಲ ಫುಲ್ಲು, ಬಟ್ ನಿಯರ್ ಒಂದು 900 ಗ್ರಾಮ್ ಅಷ್ಟಿದೆ. ಆಮೇಲೆ 200 ಗ್ರಾಮ್ ಅಷ್ಟು ಮೊಸರು, 2 ಟೀ ಸ್ಪೂನಷ್ಟು ಅದು ಜಿಂಜರ್ ಗಾರ್ಲಿಕ್ ಪೇಸ್ಟು. ಆಮೇಲೆ ಇದಕ್ಕೆ ಬಂದುಬಿಟ್ಟು ಆನಿಯನ್ನು. ಸೊ ಇದಕ್ಕೆ ಚಿಕನ್ ಸ್ಟ್ಯೂಗೆ ಸ್ವಲ್ಪ ಆನಿಯನ್ ಜಾಸ್ತಿನೇ ಬೇಕು. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಒಂದು 4ರಿಂದ 5. ಆಮೇಲೆ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಒಂದು 2ರಿಂದ 3 ಟೊಮ್ಯಾಟೊ. ಸೊ ಇಷ್ಟು ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅಷ್ಟು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು ನಮಗೆ ಬೇಕು ಚಿಕನ್ ಸ್ಟ್ಯೂ ಮಾಡಲಿಕ್ಕೆ. ಈಗ ಚಿಕನ್ ಸ್ಟ್ಯೂ ಮಾಡೋಣ. ಅದೇ ಬರ್ತಿದ್ದಾಳೆ ಅವಳು, ಕಬ್ಬಿನ ಹಾಲು ತಂದಿದ್ದಾಳೆ. ಯಾಕಂದರೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿದು ಆಮೇಲೆ ನಾವು ಅಡುಗೆ ಮಾಡ್ಕೊಂಡ್ಬಿಡೋಣ. ಇದರಿಂದ ಒಂದು 3 ಚಮಚಷ್ಟು ಆಯಿಲ್ ಹಾಕೋಣ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಮೇಲೆ ಸ್ವಲ್ಪ ಅಷ್ಟೇ. ನಾನು ಇದನ್ನು ಪೀಸ್ ಮಾಡ್ಕೊಂಡು ಹಾಕ್ತಿದ್ದೀನಿ. ಏನು ಬೆಳ್ಳುಳ್ಳಿ, ಈರುಳ್ಳಿನ ಫುಲ್ ಬ್ರೌನ್ ಮಾಡ್ಕೊಳ್ಳೋದೇನು ಬೇಡ. ಇದು ಒಂದು ಸ್ವಲ್ಪ ಮೆತ್ತಗಾಗುವಷ್ಟೊತ್ತಿಗೆ ಅಷ್ಟು ನಾವು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು. ಇವಾಗ ನೋಡಿ ಇಷ್ಟು ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ ಚಿಕನ್ನ ಆ್ಯಡ್ ಮಾಡಿಬಿಡಿ. ಚಿಕನ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಕನ್ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಹುರ್ಕೊಳ್ಳೋಣ. ನಾನು ಕೆಲವೊಂದು ವರ್ಡ್ಸು ಯೂಸ್ ಮಾಡುವಾಗ ಬರ್ತಾ ಇಲ್ಲ, ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಲರ್ ಆಲ್ಮೋಸ್ಟ್ ಈಗ ಚೇಂಜ್ ಆಗಿದೆ ನೋಡಿ, ಚಿಕನ್ ಕಲರ್ ಇವಾಗ ಚೇಂಜ್ ಆಗಿದೆ. ಈಗ ನಾನು 2 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚಿಕನ್ನ, ಓಕೆನಾ. ಸೊ ಇವಾಗ ಈ ಟೈಮಲ್ಲಿ ನಾವೇನು ಮಾಡೋಣ, ಈ ಪೌಡರ್ ಏನೆಲ್ಲ ನಾನು ಮಸಾಲೆ ಪೌಡರ್ ತೊಗೊಂಡಿದ್ದೀನಲ್ಲ ಅದೆಲ್ಲ ಆ್ಯಡ್ ಮಾಡೋಣ. ಅದಾದಮೇಲೆ
ಟೊಮೆಟೊ ಹಣ್ಣು, ಆಮೇಲೆ 200 ಗ್ರಾಮ್ ಅಷ್ಟು ನಾನು ಕರ್ಡ್ ತೊಗೊಂಡಿದ್ದೀನಿ. ಸೊ ಆ ಕರ್ಡು ಇವಾಗ ನೋಡೋಣ, ಆಮೇಲೆ ಉಪ್ಪು ನೋಡಿ ಸೇರಿಸ್ಕೊಳ್ಳೋಣ. ಸ್ಲೋ ಮಾಡಿ, ಅಂದರೆ ಮೊಸರು ಹಾಕ್ಕೊಂಡಿರ್ತೀವಲ್ವ, ಮೊಸರು ಮಸಾಲೆ ಏನಾದರೂ ಹಾಕ್ಕೊಂಡಾಗ ಫ್ಲೇಮ್ನ ಸ್ಲೋ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಒಂದು ಸ್ವಲ್ಪನೂ ನೀರು ಹಾಕೋದು ಬೇಡ, ಯಾಕಂದರೆ ಈಗ ನಾವು ಹಾಕಿರೋ ಚಿಕನ್ನು ಈಗ ಮುಚ್ಚಿಟ್ರೆ ಇದಕ್ಕೆ ನೀರು ಬಿಡುತ್ತೆ. ಆಮೇಲೆ ನಾವು ಕರ್ಡ್ ಹಾಕಿದ್ದೀವಲ್ವ, ಮೊಸರು ಹಾಕಿದ್ದೀವಿ, ಸೊ ಆ ಮೊಸರು ಕೂಡ ನೀರು ಬಿಡುತ್ತೆ. ಸೊ ಹಾಗಾಗಿ ಏನು ಇದಕ್ಕೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಬೇಡ, ಆ್ಯಕ್ಚುಲಿ ಆ್ಯಡ್ ಮಾಡ್ಕೋಬಾರ್ದು ಇದಕ್ಕೆ. ಹಾಗಾಗಿ ಫ್ಲೇಮಲ್ಲಿ ಇದನ್ನು ಒಂದು 15 ನಿಮಿಷ ಕುಕ್ ಮಾಡೋಣ. ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು ಇದು. ನನಗೆ ಹೂವು ನಿಜವಾಗ್ಲೂ ಕೀಳೋಕ್ಕೆ ಇಷ್ಟ ಆಗಲ್ಲ. ಅಲ್ಲೇ ಏನು ಮಾಡ್ತಿದ್ಯಾ? ಅಂಗಡಿಗೆ ಹೋಗ್ತಿದ್ವಿ. ಯಾಕೆ? ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಯಾಕೆ ಬೇಕು? ನೆಡ್ಸಕ್ಕ ನೆಡಕ್ಕ. ಹಾಂ. ಸೊ ಇಲ್ಲಿ ಸ್ವಲ್ಪ ಜಾಗ ಇದೆ ನಮ್ಮ ಮನೆ ಹತ್ರ. ನೋಡಿ, ಇಲ್ಲೊಂದು ಗುಲಾಬಿ ಬಿಟ್ಟಿದೆ, ಚೆನ್ನಾಗಿದೆ. ಸೊ ಇಲ್ಲಿ ಎಲ್ಲ ಆಗಿದೆ ಈ ಜಾಗದಲ್ಲಿ. ಸೊ ಇಲ್ಲಿ ಕೊತ್ತಂಬರಿ ಕಾಳು ಹಾಕಬೇಕು ಅಂತ ಹೇಳಿ ತರಕ್ಕೆ ಹೋಗ್ತಿದ್ದಳು. ಕೊತ್ತಂಬರಿ ಕಾಳು ತರಕ್ಕೆ ಹೋಗ್ತಿದ್ದೆ. ಇವಾಗ ಒಂದು 15 ನಿಮಿಷ ಆಗಿದೆ. ಬನ್ನಿ ನೋಡೋಣ ಚಿಕನ್ ಯಾವ ಥರ ಆಗಿದೆ ಅಂತ ಹೇಳಿ. ಫುಲ್ ಸ್ಮೆಲ್ ಘಮ್ ಅಂತ ಬರ್ತಿದೆ ಮನೆಯೆಲ್ಲ. ಕುದೀತಾ ಇದೆ. ನಾನು ಹೇಳಿದ್ನಲ್ವ, ನೀರು ಏನೂ ಹಾಕೋದೇ ಬೇಡ ಅಂತ ಹೇಳಿ. ಅದೇ ತಾನಾಗೆ ನೀರು ಬಿಟ್ಕೊಂಡಿದೆ. ಇನ್ನೊಂದು 5 ನಿಮಿಷ ಕುದ್ರೆ ಸಾಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಹಾಕಿ ಕರೆಕ್ಟ್ ಮಾಡಿಬಿಡೋಣ. ಇವಾಗ 2 ನಿಮಿಷ ಆಗಿದೆ. ಸೊ ಇದು ಕೊತ್ತಂಬರಿ ಮತ್ತು ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿಬಿಡೋಣ. ಕೊತ್ತಂಬರಿ ಹಾಕಿದ ಮೇಲೆ ಟೇಸ್ಟೇ ಬೇರೆ ಇರುತ್ತೆ ಇದು ಅಲ್ವಾ. ಜಾಸ್ತಿ ಇಲ್ಲ, ಇದು ಹಾಕಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಬಿಟ್ರೆ ನಮ್ಮ ಚಿಕನ್ ಸ್ಟವ್ ರೆಡಿ ಆದಂಗೆ. ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಚಪಾತಿ ಜೊತೆ ಅಥವಾ ತಂದೂರಿ ರೋಟಿ, ನಾನ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೇನೋ, ತಿನ್ನೋಕ್ಕೇನು ಹಾಗೆ ಇದೆ ಇದು. ಬಿಸ್ಮಿಲ್ಲಾ. ಚಿಕನ್ ಸ್ಟ್ಯೂ ರೆಡಿಯಾಗಿದೆ. ಸೊ ತುಂಬಾ ಟೇಸ್ಟಿಯಾಗಿದೆ. ನೀವು ಅದೇ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ಸೊ ನಾನಿವಾಗ ಬ್ರೆಡ್ ಪುಡಿಂಗ್ ಒಂದು ಮಾಡಿದ್ದೆ ಅಲ್ವಾ, ಸೊ ಅದನ್ನು ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳಿ. 2 ಅವರ್ಸ್ಗಿಂತ ಜಾಸ್ತಿ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಚೆನ್ನಾಗಿ ಸೆಟ್ ಆಗಿದೆ ಇದು. ತುಂಬಾ ಟೇಸ್ಟಿಯಾಗಿದೆ ಅನ್ಸುತ್ತೆ, ನೀವು ಟ್ರೈ ಮಾಡೋದು. ಸೊ 2 ಡಿಶ್ಶು ರೆಡಿಯಾಗಿದೆ. ಇವಾಗ ಅಲೆ ಹತ್ರ ಹೋಗಿ ಹೆಂಗಾಗಿದೆ ಅಂತ ಹೇಳಿ ನಾವು ರಿವ್ಯೂ ತಗೊಳ್ಳೋಣ. तेरी पास क्या तो खा पहला फर्स्ट स्वीट सत्सवल कैसा हुआ? हाँ, ಸ್ವೀಟ್ ಪಾಸ್ ಆಗಿದೆ. ಈಗ ಚಿಕನ್ ಸ್ಟ್ಯೂ ನೋಡೋಣ. स्वीट अच्छा हुआ.
ಒಂದೆಲ್ಲ ಚಲ್ತ. ಸೊ 2 ಪಾಸ್ ಆಗಿದೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.